ಭಾರತದ ಅತಿ ದೊಡ್ಡ ಪ್ರಕ್ರಿಯೆಯಾದ ಜನಗಣತಿ ಸೆನ್ಸಸ್ ಅಧಿಕೃತವಾಗಿ ಆರಂಭವಾಗಿದೆ. ಸಾಮಾನ್ಯವಾಗಿ ಜನಗಣತಿ ಅಂದ ಕೂಡಲೇ ಮನೆಗೆ ಅಧಿಕಾರಿಗಳು ಬರುವುದು, ನಾವು ಆಧಾರ್, ರೇಷನ್ ಕಾರ್ಡ್ ಹಿಡಿದು ಸಾಲಿನಲ್ಲಿ ನಿಲ್ಲುವುದು ನೆನಪಾಗುತ್ತದೆ. ಜನಗಣತಿ 2027 ಸೆನ್ಸಸ್ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ನಿಮ್ಮ ಮೊಬೈಲ್ ನಲ್ಲೇ ಮಾಹಿತಿಯನ್ನ ನೀಡುವುದು ಹೇಗೆ? ಜನಗಣತಿ 2027 ಡಿಜಿಟಲ್ ಜನಗಣತಿ ಅಂದರೆ ಯಾವ ರೀತಿ ನೀವು ನಿಮ್ಮ ಮೊಬೈಲ್ ನಲ್ಲೇ ಸಂಪೂರ್ಣ ವಿವರವನ್ನು ನೀಡುವುದು, ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಬಿಗಿನಿಂಗ್ ಇಂದ ಎಂಡ್ ವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಮೊಬೈಲ್ ನಲ್ಲೇ ಮಾಡಲು ಆಗುವಂತದ್ದು. ನೀವು ಮಿಡ್ಲ್ ಅಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟಕರವಾಗುತ್ತೆ. ಆದ್ದರಿಂದ ತಾವು ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ಅದು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ನಿಮಗೆ ಇದೇ ಪಾರ್ಟ್ 2 ಆಗಿ ಬರ್ಲಿಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಧ ಮಾಹಿತಿ ಮಾತ್ರ ಸಿಗುತ್ತೆ. ಇನ್ನು ಈ ಮಾಹಿತಿಯನ್ನ ನಿಮ್ಮ ಹತ್ರದವರಿಗೂ ಶೇರ್ ಮಾಡಿ, ನಿಮ್ಮ ಬಂಧು ಬಳಗದವರಿಗೂ ಶೇರ್ ಮಾಡಿ. ಇದು ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಮಾಹಿತಿಯಾಗಿದೆ. ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಪ್ರಕ್ರಿಯೆಯಾದ ಜನಗಣತಿ ಸೆನ್ಸಸ್ ಈ ಬಾರಿ ಸಂಪೂರ್ಣವಾಗಿ ಡಿಜಿಟಲ್ ಆಗಿರಲಿದೆ ಮತ್ತು ನೀವು ಯಾವುದೇ ದಾಖಲೆಗಳನ್ನು ಅಂದ್ರೆ ಡಾಕ್ಯುಮೆಂಟ್ಸ್ ನೀಡುವಂತಹ ಅಗತ್ಯವಿಲ್ಲ. ಇದರಲ್ಲಿ ನಿಮ್ಮ ಮೊಬೈಲ್ ನಲ್ಲೇ ಮಾಹಿತಿಯನ್ನ ನೀವು ನೀಡಬೇಕಾಗುತ್ತೆ. ಈ ಬಾರಿಯ ವಿಶೇಷತೆ ಅಂದರೆ ಸೆಲ್ಫ್ ಎನ್ಯುಮರೇಷನ್, ಅಂದರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬರುವ ಮೊದಲೇ ನಿಮ್ಮ ಮೊಬೈಲ್ ಮೂಲಕ ನೀವೇ ಸ್ವತಃ ಮಾಹಿತಿಯನ್ನು ಫಿಲ್ ಮಾಡಬಹುದು. ಇದಕ್ಕಾಗಿ ಸರ್ಕಾರ 15 ದಿನಗಳ ಕಾಲಾವಕಾಶ ನೀಡುತ್ತದೆ. ನಿಮ್ಮ ಡೇಟಾ ಸಂಪೂರ್ಣ ಸುರಕ್ಷಿತವಾಗಿರುತ್ತದೆ ಮತ್ತು ಇದನ್ನು RTI ಅಡಿಯಲ್ಲೂ ಬಹಿರಂಗಪಡಿಸಲು ಬರುವುದಿಲ್ಲ. ಇನ್ನು ಜನಗಣತಿಯಲ್ಲಿ ನಿಮ್ಮ ಮೊಬೈಲಲ್ಲಿ 33 ಅಂಶಗಳನ್ನೊಳಗೊಂಡ ಪ್ರಶ್ನೆಗಳಿರುತ್ತೆ. ಅದನ್ನು ನೀವು ಕಂಪ್ಲೀಟ್ ಆಗಿ ಅದನ್ನ ಫಿಲ್ ಮಾಡಬೇಕಾಗುತ್ತೆ. ಸೆಲ್ಫ್ ಎನ್ಯುಮರೇಷನ್ ಅಂತ ಹೇಳಿದ್ರೆ ನಾವು ಸ್ವತಃ ನಮ್ಮ ಮೊಬೈಲ್ ನಲ್ಲೇ ನಾವು ಮಾಡುವಂತದ್ದು. ಯಾವುದೇ ಸೈಬರಿಗಾಗ್ಲಿ ಅಥವಾ ಕರ್ನಾಟಕ 1, ಗ್ರಾಮ 1 ಯಾವುದೇ ಕೇಂದ್ರಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಅಧಿಕಾರಿಗಳು ಮಾಡುವಂತಹ ಅವಶ್ಯಕತೆ ಬರುವುದಿಲ್ಲ. ನಾವು ನಮ್ಮ ಮೊಬೈಲ್ ನಲ್ಲಿ ಸ್ವತಃ ಮಾಹಿತಿಯನ್ನ ಫಿಲ್ ಮಾಡಬಹುದು. ಇದಕ್ಕಾಗಿ ಸರ್ಕಾರ 15 ದಿನಗಳ ಕಾಲಾವಕಾಶವನ್ನು ಕೂಡ ನೀಡ್ತಾ ಇದೆ. ಅದರಲ್ಲಿ ನಾವು ಏನು ಫಿಲ್ ಮಾಡಿದ್ದೇವೆ ಡೇಟಾ, ಅದು ಸಂಪೂರ್ಣವಾಗಿ ಸುರಕ್ಷಿತವಾಗಿರ್ತದೆ. ಇನ್ನು ಕೆಲವರು ತುಂಬಾ ಹೆದರಿಕೆಯಿಂದ ಡಾಟಾ ಹಾಕುವಾಗ ಬಹಳಷ್ಟು ಹೆದರಿಕೆಯಿಂದ ಹಾಕುವುದು ಬೇಡವಾ, ಅಥವಾ ನಾವು ಇದನ್ನ ಇಡೀ ಬಹಿರಂಗಪಡಿಸ್ತಾರ ಅಥವಾ ಯಾವುದೋ ತುಂಬಾ ಹೆದರಿಕೆಯಿಂದ ಭಯದಿಂದ ಮಾಡಲು ಒಪ್ಪುವುದಿಲ್ಲ. ದಯವಿಟ್ಟು ತಾವು ಸೆಲ್ಫ್ ಎನ್ಯುಮರೇಷನ್ ನೀವೇ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಕೂಡ ಈಸಿ ಆಗುತ್ತೆ, ಬರುವಂತಹ ಅಧಿಕಾರಿಗಳಿಗೂ ಕೂಡ ತುಂಬಾ ಈಸಿ ಆಗುವಂತದ್ದು. ನಿಮ್ಮ ಯಾವುದೇ ಡೇಟಾ ಇದರಲ್ಲಿ ಲೀಕ್ ಆಗುವಂತಹ ಚಾನ್ಸಸ್ ಕೂಡ ಇಲ್ಲ. ಇನ್ನು ಜನಗಣತಿ 2 ಹಂತದಲ್ಲಿ ನಡೆಯುತ್ತೆ. 2 ಪ್ರಕ್ರಿಯೆಗಳು 2 ಹಂತಗಳಲ್ಲಿ ನಡೆಯುತ್ತದೆ. ಇದರಲ್ಲಿ ಮೊದಲನೇ ಹಂತದಲ್ಲಿ ಏಪ್ರಿಲ್ ಮತ್ತು ಸೆಪ್ಟೆಂಬರ್ 2026 ತನಕ ನಡೆಯುತ್ತೆ. ಇದು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ. ಇಲ್ಲಿ ಮುಖ್ಯವಾಗಿ 33 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಮೊದಲ ಹಂತದಲ್ಲಿ ಮನೆಗಳನ್ನು ಮಾತ್ರ ಪಟ್ಟಿ ಮಾಡಿ ಮನೆಗಳ ಬಗ್ಗೆ ಮತ್ತು ವಸತಿ, ಎಲ್ಲಿ ವಸತಿ ಹೇಗೆ ಯಾವ ರೀತಿ ಇದೆ ಎಲ್ಲವೂ ಕೂಡ 33 ಪ್ರಶ್ನೆಗಳಲ್ಲಿ ಬರುತ್ತೆ. ಇಲ್ಲಿ ಎಲ್ಲಾ 33 ಪ್ರಶ್ನೆಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಏಪ್ರಿಲ್ ಇಂದ ಇದು ಸ್ಟಾರ್ಟ್ ಆದ್ರೆ ಸೆಪ್ಟೆಂಬರ್ 2026 ತನಕ ಕೂಡ ಇದು ನಡೆಯುತ್ತೆ. ಇದು ಮೊದಲ ಹಂತದ ಜನಗಣತಿಯ ಮೊದಲ ಸ್ಟೆಪ್ ಆಗಿರುತ್ತೆ. ಇನ್ನು ಎರಡನೇ ಹಂತದಲ್ಲಿ ಫೆಬ್ರವರಿ 2027 ಇದು ಜನಸಂಖ್ಯಾ ಎಣಿಕೆಯಾಗಿರುತ್ತೆ. ಇದು ಫೆಬ್ರವರಿ 2027 ಸ್ಟಾರ್ಟ್ ಆಗುವಂಥದ್ದು. ಇವಾಗ ಮೊದಲ ಹಂತ ಮಾತ್ರ ನಡೆಯುತ್ತೆ. ಅಂದ್ರೆ 2026 ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಮಾತ್ರ ಇಲ್ಲಿ ನಡೆಯುತ್ತೆ. ಇಲ್ಲಿ ಕೂಡ 33 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಎರಡನೇ ಹಂತ ನಿಮಗೆ ಈ ವರ್ಷ ಬರುವುದಿಲ್ಲ, ಅದು ನೆಕ್ಸ್ಟ್ ಇಯರ್ ಅಂದ್ರೆ 2027 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಕೇವಲ ಜನಸಂಖ್ಯಾ ಎಣಿಕೆ. ಇದರಲ್ಲಿ ವಿಶೇಷವಾಗಿ ಮೊದಲ ಬಾರಿಗೆ ಜಾತಿ ಗಣತಿಯನ್ನು ಕೂಡ ಸೇರಿಸಲಾಗ್ತದೆ.
ಭಾರತದಲ್ಲಿ ಬಹಳಷ್ಟು ಜಾತಿಗಳು ಕೂಡ ಬರುವುದರಿಂದ ಯಾವ ಜಾತಿ ಇಲ್ಲಿಯವರೆಗೆ ಜಾತಿ ಗಣತಿ ಆಗಿಲ್ಲ. ಇನ್ನು 2027ರಲ್ಲಿ ಜಾತಿ ಗಣತಿ ಅಂತ ಹೇಳಿದರೆ ಎಲ್ಲ ಜಾತಿ, ಅದರಲ್ಲಿ ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಯಾವುದೇ ಜಾತಿಯಾಗಿರಲಿ, ಇದು ಧರ್ಮ ಮಾತ್ರ ಬರುವಂಥದ್ದು. ಅದರ ಅಂಡರಲ್ಲಿ ಬರುವಂತಹ ಎಲ್ಲ ಜಾತಿಗಳನ್ನು ಕೂಡ ಗಣತಿಗೆ ಪರಿಗಣಿಸಲಾಗುತ್ತೆ. ಅಂದರೆ ಯಾವ ಯಾವ ಜಾತಿಗಳು ಇವಾಗ ಚಾಲ್ತಿಯಲ್ಲಿದೆ, ಭಾರತದಲ್ಲಿ ಬಹಳಷ್ಟು ಜಾತಿಗಳಿವೆ, ಎಲ್ಲ ಜಾತಿ ಕೂಡ ಆ ಜಾತಿ ಅಂಡರಲ್ಲೇ ಗಣತಿಯನ್ನ ಮಾಡಲಾಗುತ್ತದೆ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಆದಂತಹ ಜನಗಣತಿಯಲ್ಲಿ ನಾಗರಿಕರು ಯಾವುದೇ ರೀತಿಯ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ನೀಡುವ ಅಗತ್ಯವೇ ಇಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಸ್ವಾತಂತ್ರ್ಯದ ನಂತರ ನಡೆಯುತ್ತಿದ್ದ ಭಾರತದ 8ನೇ ಜನಗಣತಿ ಈ ಬಾರಿ ಸಂಪೂರ್ಣ ಡಿಜಿಟಲ್ ಆಗಿರಲಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟ್ ಆಗಿ ವಿಚಾರ ಏನಪ್ಪ ಅಂದರೆ, ಅಧಿಕಾರಿಗಳು ನಿಮ್ಮ ಮನೆಗೆ ಬರುವ ಮುನ್ನವೇ ನಿಮ್ಮ ಮನೆಯ ಮಾಹಿತಿಯನ್ನು ನೀವು ಮೊಬೈಲ್ನಲ್ಲೇ ಸ್ವತಃ ಆನ್ಲೈನ್ನಲ್ಲಿ ಫಿಲ್ ಮಾಡಬಹುದು. ಇದಕ್ಕಾಗಿ 33 ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆಲ್ರೆಡಿ ನಾನು ಹೇಳಿದೆ, 2 ಹಂತದಲ್ಲಿ ಈ ಬಾರಿಯ ಸೆನ್ಸಸ್ ನಡೆಯಲಿದ್ದು, ಏಪ್ರಿಲ್ 1ರಿಂದ ಜನಗಣತಿಯ ಮೊದಲ ಹಂತ ಶುರುವಾಗಿದೆ. ಹಾಗಾದರೆ ಈ ಆನ್ಲೈನ್ ಸೆನ್ಸಸ್ ಅಪ್ಲಿಕೇಶನ್ ಫಿಲ್ ಮಾಡುವುದು ಹೇಗೆ? ಮೊದಲ ಹಂತದಲ್ಲಿ ಸರ್ಕಾರ ಕೇಳೋ ಆ 33 ಪ್ರಶ್ನೆಗಳು ಯಾವುವು? ಯಾವ ರಾಜ್ಯದಲ್ಲಿ ಯಾವಾಗ ಸೆನ್ಸಸ್ ನಡೆಯುತ್ತದೆ? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ನಿಮಗೆ 33 ಪ್ರಶ್ನೆಗಳನ್ನು ಯಾವ ರೀತಿ ನೀವು ಫಿಲ್ ಮಾಡಬಹುದು ಅಂತ ಹೇಳಿ ಕೂಡ ನಾನು ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇನೆ. ಮೊದಲ ಹಂತದಲ್ಲಿ 33 ಪ್ರಶ್ನೆಗಳನ್ನು ಕೇಳುವಂತಹ ಆ ಪ್ರಶ್ನೆಗಳು ಯಾವುವು? ಮೊದಲ ಹಂತದಲ್ಲಿ ಕೇಳುವ 33 ಪ್ರಶ್ನೆಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ನಿಮ್ಮ ಮನೆಯ ಗೋಡೆ, ಛಾವಣಿ ಮತ್ತು ನೆಲ ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬ ಮಾಹಿತಿ. ಇನ್ನೊಂದು ಮಾಹಿತಿ ಮನೆಯ ಸೌಕರ್ಯಗಳನ್ನು ಒಳಗೊಂಡಿರ್ತದೆ. ಅಂದರೆ ಕುಡಿಯುವ ನೀರಿನ ಮೂಲ, ಲೈಟಿಂಗ್, ಶೌಚಾಲಯ ವ್ಯವಸ್ಥೆ ಮತ್ತು ಅಡುಗೆ ಇಂಧನದ ವಿವರ. ಇನ್ನು 3ನೇ ಭಾಗದಲ್ಲಿ ಮನೆಯ ಯಜಮಾನನ ವಿವರವನ್ನು ಕೇಳಲಾಗುತ್ತೆ. ಕುಟುಂಬದ ಮುಖ್ಯಸ್ಥರ ಹೆಸರು, ಲಿಂಗ ಮತ್ತು ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆ. ಇನ್ನು ಆಸ್ತಿ ಮತ್ತು ನಿಮ್ಮ ಏನಾದರೂ ಕನೆಕ್ಟಿವಿಟಿ ಏನು ಉಂಟು ಅದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ನಿಮ್ಮ ಬಳಿ ಇರುವಂತಹ ಸೈಕಲ್, ಟಿವಿ, ಲ್ಯಾಪ್ಟಾಪ್, ಮೊಬೈಲ್ ಮತ್ತು ಮುಖ್ಯವಾಗಿ ಇಂಟರ್ನೆಟ್ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಕೇಳಲಾಗುತ್ತೆ. ಇನ್ನು ನೆಕ್ಸ್ಟ್ ವಿಭಾಗದಲ್ಲಿ ಆನ್ಲೈನ್ನಲ್ಲಿ ಫಿಲ್ ಮಾಡುವುದು ಹೇಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ನಲ್ಲಿ ಫಿಲ್ ಮಾಡುವುದು ಎಲ್ಲರಿಗೂ ತಿಳಿದಿರುವುದಿಲ್ಲ. ನೀವು ಕೇವಲ 10-20 ನಿಮಿಷಗಳಲ್ಲಿ ಈ ಫಾರ್ಮನ್ನು ಫಿಲ್ ಮಾಡಬಹುದು. ಇದು 4 ಹಂತದಲ್ಲಿ ಆಗುತ್ತೆ. ಸರ್ಕಾರದ ಒಂದು ಅಧಿಕೃತ ಪೋರ್ಟಲಿಗೆ ನೀವು ಭೇಟಿ ನೀಡಲಾಗ್ತದೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ, ಆಮೇಲೆ 33 ಪ್ರಶ್ನೆಗಳಿಗೆ ನಿಖರವಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇನ್ನು 4ನೇ ಹಂತದಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಬರುತ್ತೆ. 5ನೇದರಲ್ಲಿ ನಿಮಗೆ ಒಂದು ಯುನಿಕ್ ID ಸಿಗುತ್ತೆ. ಅದನ್ನು ನೀವು ಅಧಿಕಾರಿಗಳು ಬಂದಾಗ ಅವರಿಗೆ ತೋರಿಸಬೇಕಾಗುತ್ತೆ. ಇದು ಮೊದಲನೇ ಹಂತದಲ್ಲಿ ಸರ್ಕಾರದ ಅಧಿಕೃತ ಪೋರ್ಟಲ್. ಇದು ನಾನು ಆಲ್ರೆಡಿ ಇದರಲ್ಲಿ ಹಾಕ್ತೇನೆ ವಿಡಿಯೋದಲ್ಲಿ. selfcensus.gov.in ಇಲ್ಲಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಲಾಗಿನ್ ಆಗಿ ನೋಂದಣಿ ಫಸ್ಟಿಗೆ ನೀವು ಮಾಡಿಕೊಳ್ಬೇಕಾಗ್ತದೆ. ಫಸ್ಟಿಗೆ ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೋಂದಣಿ ಮಾಡಿಕೊಳ್ಳಿ. ಆಮೇಲೆ ಮೇಲೆ ತಿಳಿಸಿದಂತಹ 33 ಪ್ರಶ್ನೆ ಯಾವುದುಂಟು ಅದಕ್ಕೆ ನಿಖರವಾದಂತಹ ಮಾಹಿತಿಯನ್ನು ನೀವು ನೀಡಿ. 4ನೇ ಹಂತದಲ್ಲಿ ಮಾಹಿತಿಯನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೆ 16 ಅಂಕಿಗಳ ಯೂನಿಕ್ ID USID ಸಿಗುತ್ತದೆ. ಇದನ್ನು ಸೇಫಾಗಿ ನೀವು ಸೇವ್ ಮಾಡಿಟ್ಕೊಳ್ಳಿ. ಇನ್ನು ಅಧಿಕಾರಿಗಳು ಮನೆಗೆ ಬಂದಾಗ ಈ ID ತೋರಿಸಿದರೆ ಸಾಕು, ನಿಮ್ಮ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತದೆ. ಇನ್ನು ಕರ್ನಾಟಕದ ಕಾಲಮಿತಿ ಅಂತ ಹೇಳಿದರೆ ಟೈಮ್ ಲೈನ್ ಫಾರ್ ಕರ್ನಾಟಕ ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ನಡೆಯಲಿದೆ. ನಂತರ ಏಪ್ರಿಲ್ 16ರಿಂದ ಮೇ 15ರವರೆಗೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ. ಇನ್ನು ಡಿಜಿಟಲ್ ಇಂಡಿಯಾದ ಈ ಮಹತ್ವದ ಹೆಜ್ಜೆಯಲ್ಲಿ ನೀವು ಭಾಗಿಯಾಗಿ ದಾಖಲೆಗಳ ಗೋಜಿಲ್ಲದೆ ಸುಲಭವಾಗಿ ನಿಮ್ಮ ಮಾಹಿತಿಯನ್ನು ನೀಡಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಲು ಮರೆಯದಿರಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕೇಳಿ. ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ ಡೌಟ್ಸ್ ಇದ್ರೂ ಕೂಡ ನಿಮಗೆ ನಾನು ಕಂಪ್ಲೀಟ್ ವಿವರಣೆಯನ್ನು ನೀಡ್ತೇನೆ. ಧನ್ಯವಾದಗಳು.